ಈಜಲು ಹೋಗಿದ್ದಂತಹ 4 ಮಕ್ಕಳು ಜಲಸಮಾಧಿಯಾಗಿರುವಂತಹ ಘಟನೆ ನಡೆದಿದೆ. ಹಾಸನದ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿರೋದು. ಕೆರೆಯಲ್ಲಿ ಈಜಲು ಹೋಗಿದ್ದಂತಹ 4 ಮಕ್ಕಳು ಜಲಸಮಾಧಿಯಾಗಿರುವಂತಹ ಘಟನೆ ಹಾಸನದ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಮುತ್ತಿಗೆ ಗ್ರಾಮದ ಜೀವನ್ 13 ವರ್ಷ, ಸಾತ್ವಿಕ್ 11 ವರ್ಷ, ವಿಶ್ವ 12 ವರ್ಷ, ಪೃಥ್ವಿ 12 ವರ್ಷ ಸಾವಿಗೀಡಾದಂತಹ 4 ಬಾಲಕರು ಶಾಲೆಗೆ ರಜೆ ಇರುವುದರಿಂದ ಕೆರೆಗೆ ಈಜೋಕೆ ಅಂತ ಹೋಗಿದ್ದಾರೆ. ಈಜಲು ಹೋಗಿದ್ದ 5 ಪೈಕಿ ಚಿರಾಗ್ ಎಸ್ಕೇಪ್ ಆಗಿದ್ದಾನೆ. ಆತ 10 ವರ್ಷದ ಯುವಕ. ಪ್ರಾಣ ಉಳಿಸಿಕೊಂಡು ಗ್ರಾಮಸ್ಥರಿಗೆ ಸುದ್ದಿಯನ್ನ ಚಿರಾಗ್ ಮುಟ್ಟಿಸಿದ್ದಾನೆ. ಕೆರೆ ಬಳಿ ಬಂದು ನೋಡುವಷ್ಟರಲ್ಲೇ ಆಗ್ಲೇ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು 4. ಕೆರೆಯ ಬಳಿ ಮುಗಿಲು ಮುಟ್ಟಿದೆ ಸದ್ಯ ಪೋಷಕರ ಆಕ್ರಂದನ. ಕೆರೆಯಲ್ಲಿ ಈಜಲು ಹೋಗಿದ್ದಂತಹ 4 ಬಾಲಕರು ಮೃತಪಟ್ಟಿರುವಂತಹ ದಾರುಣ ಘಟನೆ ಇದು. ಕೆರೆಯ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ಕೂಡ ಒಂದೇ ಕುಟುಂಬದವರ, ಸ್ನೇಹಿತರ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಒಟ್ಟು 5 ಈಜಲು ಹೋಗಿದ್ರು. ಆ ಪೈಕಿ ಚಿರಾಗ್ ಎಸ್ಕೇಪ್ ಆಗಿದ್ದಾನೆ. ನಂತರ ಈ ಘಟನೆಯನ್ನ ಗ್ರಾಮಸ್ಥರಿಗೆ ಮುಟ್ಟಿಸಿದ್ದಾನೆ. ಅವರು ಬಂದು ನೋಡುವಷ್ಟರಲ್ಲಾಗಲೇ ಇವರೆಲ್ಲರೂ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಹಾಸನದ ಆಲೂರಿನ ತಿಮ್ಮನಹಳ್ಳಿಯಲ್ಲಿ 4 ಬಾಲಕರು ಜಲಸಮಾಧಿಯಾಗಿರುವಂತಹ ಪ್ರಕರಣ. 4 ಬಾಲಕರ ದೇಹ ಹೊರತೆಗೆದಿದೆ ಅಗ್ನಿಶಾಮಕ ಸಿಬ್ಬಂದಿಗಳ ತಂಡ. ಘಟನಾ ಸ್ಥಳಕ್ಕೆ ಡಿಸಿ ಸತ್ಯಭಾಮ, ಎಸ್ಪಿ ಸುಜಿತಾ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಲಕರ ಪೋಷಕರಿಗೆ ಸಾಂತ್ವನವನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಹಾಸನದ ಆಲೂರಿನ ತಿಮ್ಮನಹಳ್ಳಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು. 4 ಬಾಲಕರು ಈಜಲು ಹೋಗಿ ಮೃತರಾಗಿರುವಂತಹ ಘಟನೆ. ಸ್ಥಳಕ್ಕೆ ಪೋಷಕರೆಲ್ಲರೂ ಬಂದರು, ಗ್ರಾಮಸ್ಥರೆಲ್ಲರೂ ಬಂದರು. ನಂತರದಲ್ಲಿ ಮೃತದೇಹಗಳನ್ನ ಹೊರತೆಗಿಬೇಕಾದಂತಹ ಕೆಲಸ ಆಗಬೇಕಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಆ ಕೆಲಸವನ್ನು ಕೂಡ ಈಗ ಪೂರ್ಣಗೊಳಿಸಿದ್ದಾರೆ. ಮೃತದೇಹಗಳನ್ನ ಕಂಡ ಕೂಡಲೇ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಡಿಸಿ ಮತ್ತು ಎಸ್ಪಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮಕ್ಕಳೇ ಇಲ್ಲ, ಕಾಲಿ ಬೀಳ್ತೀನಿ. ನನ್ನ ಮಗ ಅಪ್ಪ ನನ್ನ ಮಗ ನನಗೆ ಭಗವಂತ ಬೈಕಲ್ಲ ಬೈಕ್ ತಗೋಬತ್ತೀನಿ ಬಾಯ್ದು ಸರಿ ಬನ್ನಿ ಬೈಕ್ ತಗೋಬತ್ತೀನಿ. ಹುಡುಗರು ಟಿ ಟೀಮ್ನಲ್ಲಿ ಕೆರೆಗೆ ಬಂದಿದ್ದಾರೆ. ಆಟ ಆಡಕ್ಕೆ ಬಂದರು, ಮೀನು ಹಿಡಿಯಕ್ಕೆ ಬಂದರು, ಈಜು ಮಾಡಕ್ಕೆ ಬಂದರೂ ಗೊತ್ತಿಲ್ಲ. 4 ಜನ ಕೆಳಗಿಳಿದಿದ್ದಾರೆ. ಆಕಸ್ಮಿಕವಾಗಿ ಅದು ತುಂಬ ಅನುಪಿದ್ದ ಕಾರಣ, ತೀರಾ ಹಾಳ ಇದ್ದ ಕಾರಣ ಇವು ಚಿಕ್ಕ ಹುಡುಗರು ಮುಳ್ಕೊಂಡು ಇವತ್ತು 4 ಜನ ತೀರೋಗಿದ್ದಾರೆ. ಇಷ್ಟೊತ್ತು ಎಲ್ಲರ ಸಹಕಾರದಿಂದ ಇವತ್ತು ಏನು NDRF ತಂಡ ಮತ್ತು ಇದ್ರ ತಂಡ ಬಂದು ಹುಡುಕಿ 4 ಮೃತದೇಹಗಳನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆ ಒಬ್ಬ ಹುಡುಗ ಏನು 5ನೇನಿದ್ದ ಅವನು ಬಂದು ತಿಳಿಸ್ತಾ ಇದ್ದಿದ್ರೆ ತುಂಬ ಇನ್ನೂ ಅನಾಹುತ ಆಗ್ತಿತ್ತು. ಇಂಥ ಒಂದು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಮನಕುಲುಕುವ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಸುತ್ತಲ ಗ್ರಾಮದಸ್ಥರು ಇಲ್ಲಿ ಸೇರಿದ್ದಾರೆ. ನಿಜವಾಗ್ಲೂ ಬೇಸರ ಆಗ್ತಿದೆ. ಮಕ್ಕಳು ಆ ತಂದೆ ತಾಯಿಗೆ ಒಂದು ನೋವು ಬರೆಸೋ ಒಂದು ಶಕ್ತಿ ಕೊಡಲಿ ಅಂತ ಈ ಮೂಲಕ ದೇವ್ರನ್ನ ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರೇ ಮಕ್ಕಳಿದ್ರು, ಒಬ್ಬರು ಮಕ್ಕಳಿಲ್ಲ ಅಂತ ಕರ್ಕೊಂಡು ಸಾಕೊಂಡಿದ್ರು. ಇದೊಂಥರ ತೀರಾ ದುರ್ಘಟನೆ. ಈ ಥರದ ಘಟನೆಗಳು ನಡೀಬಾರ್ದು. ಎಲ್ಲ ಗ್ರಾಮಸ್ಥರಿಗೂ ನೆಮ್ಮದಿ ಸಿಗಬೇಕು. ಈ ಥರದ್ದು ಒಂದು ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ರಜೆ ಇದ್ದ ಕಾರಣ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕೂಡ್ಕೊಂಡು ಬಂದು ಇಲ್ಲಿ ಈಜಾಡಕ್ಕೆ ಹೋಗಿದ್ದಾರೆ. ಏನೋ ಆಕಸ್ಮಿಕ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇಲ್ಲ, ಒಂದು ಮದಗಟ್ಟದಿಂದ ಒಂದು ಹುಡುಗ ಬಂದಿರೋದು, ಅದು ಸ್ಕೂಲ್ ಬೇರೆ. ಇನ್ನು ಉಳಿದಿದ್ದಾರೆ ಎಲ್ಲ ಕದಾಳ ಗ್ರಾಮದ ಸ್ಕೂಲಿಗೆ, ಟಿ ತಿಮ್ಮನಹಳ್ಳಿ ಸ್ಕೂಲ್ಗೆ ಎಲ್ಲ ಹೆಚ್ಚು ಕಮ್ಮಿ 8ರಿಂದ 12 ವರ್ಷದಂಥ ವಿದ್ಯಾರ್ಥಿಗಳು 7ನೇ ಕ್ಲಾಸು ಓದ್ತಾ ಇದ್ರು. ಏನೋ ದುರ್ಘಟನೆ.
ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನಾಲ್ವರು ಕೂಡ ಸ್ನೇಹಿತರು ಅಂತ ಈಗ ಗೊತ್ತಾಗ್ತಾ ಇದೆ. ಮೃತದೇಹಗಳನ್ನ ತೆಗೆಯೋದಕ್ಕೆ ಎಷ್ಟು ತಾಸು ಆಯಿತು? ಇನ್ ಕೇಸ್ ಆ ಹುಡುಗ ಏನಾದರೂ ನೋಡಿ ಇದನ್ನು ತಿಳಿಸ್ದೇ ಹೋಗಿದ್ದಿದ್ರೆ ಆ ಕುಟುಂಬಗಳು ಏನಾಯಿತು ಅನ್ನೋದನ್ನು ಹುಡುಕಬೇಕಾಗಿತ್ತು ಫಸ್ಟ್ ಆಗಿ. ಆಮೇಲೆ ಗೊತ್ತಾಗ್ತಾ ಇದ್ದಿದ್ದು ಅನ್ಸುತ್ತೆ ಮೃತದೇಹಗಳು ಇಲ್ಲಿದೆ ಅಂತ. ಹೌದು ದಿವ್ಯಜ್ಯೋತಿ, ಏನು ಮನೆಯ ಬಳಿ ಆಟ ಆಡ್ತಾ ಇದ್ದಕ್ಕಂತ ಇವರು ಸ್ನೇಹಿತರು ಏನು ಪೋಷಕರು ಅವರ ಜಮೀನಿನಲ್ಲಿ ತೆರಳಿದ ನಂತರ ತಿಮ್ಮನಹಳ್ಳಿ ಗ್ರಾಮ ಮುತ್ತಿಗೆ ಗ್ರಾಮದಿಂದ ತಿಮ್ಮನಹಳ್ಳಿ ಗ್ರಾಮಕ್ಕೆ ಕೆರೆಗೆ ಈಜಲು ತೆರಳಿರ್ತಾರೆ. ಅದರಲ್ಲಿ 5 ತೆರಳಿರ್ತಾರೆ. ಅದರಲ್ಲಿ ಚಿರಾಗ್ ಎಂಬ ಯುವಕ ಮಾತ್ರ ಆ ನೀರಿನ ತುದಿಯಲ್ಲಿ ಕುಳಿತಿರ್ತಾನೆ. ಈ 4 ಏಕಾಏಕಿ ಧುಮುಕಿದ್ರಿಂದ ಆ ನೀರು ಹಾಳಾಗಿರ್ತದೆ. ಹಾಗಾಗಿ 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಹಾಗೂ ಪೃಥ್ವಿ 12 ವರ್ಷ, ಇವ್ರು 4 ಸಹ ನೀರಿನಲ್ಲಿ ಮುಳುಗ್ತಾರೆ. ಈ ಸಂದರ್ಭದಲ್ಲಿ ದಡದಲ್ಲಿ ಕೂತಿದಂತ ಚಿರಾಗ್ ಏನು ಮಾಡ್ಲಿಕ್ಕೂ ತೋಚದೆ ಕಿರ್ಚಾಟವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಅದನ್ನು ಕಂಡಂತ ಅಲ್ಲೇ ಸ್ಥಳೀಯರಲ್ಲಿ ಜನ ಮೇಯಿಸ್ತಿದೆ ಅಂತ ಕೆಲವರು ಓಡೋಡಿ ಬರ್ತಾರೆ. ಅಷ್ಟರಲ್ಲಾಗಲೇ ಅವರು ನೀರಿನಲ್ಲಿ ಮುಳುಗಿರ್ತಾರೆ. ಕೂಡಲೇ ಅವರು ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಸಹ ಫೋನ್ ಅನ್ನು ಮಾಡಿ ಆ ಮಕ್ಕಳನ್ನ ರಕ್ಷಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಮಕ್ಕಳು ಅಷ್ಟರೊಳಗೆ ಮುಳುಗಿರೋದ್ರಿಂದ ಅವರು ಸಹ ಏನು ಮಾಡ್ಲಿಕ್ಕೆ ಒಂದು ಅಸಹಾಯ ಸ್ಥಿತಿಗೆ ಎದುರಾಗ್ತಾರೆ. ನಂತರ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಕೇವಲ ಅವ್ರು ಬಂದಂತಹ 15 ನಿಮಿಷಗಳಲ್ಲಿ 4 ಮೃತದೇಹಗಳನ್ನು ತೆಗೆದು ಈಗ ಆಲೂರು ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಸುದ್ದಿ ತಿಳಿಸಿದಂಗೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಹಾಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತ ಘಟನಾ ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಉಳಿದಿರ್ತಕ್ಕಂತಹ ಚಿರಾಗ್ ಏನಿದ್ದಾನೆ ಅವನನ್ನು ಸಹ ನೋಡಿ ಕೆಲವರು ಕಣ್ಣೀರನ್ನು ಹಾಕಿದರೆ ಅಲ್ಲಿ ನೆರೆದಿದ್ದಂತವರು 4 ಮಕ್ಕಳ ಮೃತದೇಹವನ್ನು ಕಂಡ ಕೂಡಲೇ ಎಲ್ಲರೂ ಸಹ ಒಂದು ರೀತಿ ಕಣ್ಣೀರನ್ನು ಹಾಕಿರೋದು. ಈ ಗುತ್ತಿಗೆ ಗ್ರಾಮದಲ್ಲಿ ಈಗ ಸೂತಕದ ಛಾಯೆ ಆವರ್ತಿರ್ತಕ್ಕಂಥದ್ದು ದಿವ್ಯಜ್ಯೋತಿ. ಅಂದ್ರೆ ಅದ್ರಲ್ಲಿ ಒಬ್ರು ಮಗು ಇಲ್ಲ ಅಂತ ದತ್ತು ತಗೊಂಡ್ ಮಗುನ್ ಸಾಕಿರೋದು ಅಂತ ಹೇಳ್ತಾ ಇದ್ರು. ಅವ್ರೇನ್ ಹೇಳ್ತಾರೆ? ಹೌದು ದಿವ್ಯಜ್ಯೋತಿ, ಇವ್ರು ಏನು ಅಕ್ಕಪಕ್ಕ ಮನೆಯವರು ಇಬ್ಬರು ಇದರಲ್ಲಿ ಸಂಬಂಧಿಕರಾಗಿರ್ತಾರೆ. ಅವರಿಗೆ ಮಕ್ಕಳಿಲ್ಲದ ಕಾರಣ ಮಗುವನ್ನ ದತ್ತು ತೆಗೆದು ಸಾಕೊಂಡಿರ್ತಾರೆ. ಈಗ ಶಾಲೆಗೆ ರಜಾ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಆಟ ಆಡ್ತಿರ್ತಾರೆ. ಆಟ ಆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕೆರೆ ಏನಿದೆ ಆ ಕೆರೆಯನ್ನು ಇವರು ಮೊದಲೇ ನೋಡಿರ್ತಾರೆ. ಹಾಗಾಗಿ 5 ಸಹ ಅಲ್ಲಿ ಈಜುಡಿಕೆ ತೆರಳುತ್ತಾರೆ. ಈ ಈಜುಡಿಕೆ ತೆರಳದಂತಹ ಸಂದರ್ಭದಲ್ಲಿ ಈಗ 4 ಮೃತಪಟ್ಟಿರ್ತಕ್ಕಂಥ ಮಕ್ಕಳಿಲ್ಲದೆ ಏನು ದತ್ತುವನ್ನು ಪಡೆದಿದ್ರು ಆ ಮಗು ಸಹ ಈಗ ಸಾವನ್ನಪ್ಪಿರೋದು. ಆ ಪೋಷಕರ ಆಕ್ರಂದವನ್ನು ಸಹ ಎಲ್ಲರಿಗೂ ಸಹ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿ SP ಅವರು ಸಾಂತ್ವನವನ್ನು ಹೇಳ್ತಾ ಇರ್ತಕ್ಕಂಥದ್ದು ಜೊತೆ. ಓಕೆ ಶಶಿಧರ್, ಈಗ DC ಕೂಡ ಸ್ಥಳಕ್ಕೆ ಬಂದಿದ್ರು, ಸಾಂತ್ವನ ಹೇಳಿದ್ದಾರೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅವ್ರು ತಾನೆ. ಬಟ್ ಈ ಸಂದರ್ಭದಲ್ಲಿ ಪೋಷಕರೇ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅನ್ಸುತ್ತೆ. ಮಕ್ಕಳನ್ನ ಅವ್ರ ಕಡೆ ಗಮನ ಜಾಸ್ತಿ ಕೊಡಬೇಕು ಅಂತ ಅನ್ಸುತ್ತೆ. ಈ ದುರಂತ ನೋಡಿದ್ಮೇಲೆ ಬಹುಶಃ ಎಲ್ರಿಗೂ ಇದೊಂದು ಸಂದೇಶ ಅಂತ ಕಾಣುತ್ತೆ. ಖಂಡಿತವಾಗಿಯೂ ಜೊತೆ ಏನಂದ್ರೆ ಮಕ್ಕಳು ಮನೆ ಮುಂದಲೇ ಆಟ ಆಡ್ತಿರ್ತಾರೆ. ಆದ್ರೆ ಪೋಷಕರು ಈ ಮಕ್ಕಳು ಇಲ್ಲೇ ಆಟ ಆಡ್ತಿರ್ತಾರೆ ಅಂತ ಹೇಳಿ ಅವರು ಸಹ ಸುಮ್ಮನಾಗಿರ್ತಾರೆ. ಅದಾದ ನಂತರ ಈ ಮಕ್ಕಳು ಯಾರಿಗೂ ತಿಳಿಸ್ತಲೇ ಏಕಾಏಕಿ ಕೆರೆ ಬಳಿ ತೆರಳಿ ಏಕಾಏಕಿ ನೀರಿಗೆ ಧುಮುಕಿದ್ದಾರೆ. ಹೀಗಾಗಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಒಂದು ವೇಳೆ ಅಲ್ಲಿ ಏನು ದೂರದಲ್ಲಿ ಜಾನುವಾರುಗಳನ್ನು ಮೇಯಿಸ್ತಿದ್ರಲ್ಲ ಅವರು ಸಹ ಈ ಕಡೆ ನೋಡಿದ್ರೆ ಈ 4 ಮಕ್ಕಳನ್ನ ಉಳಿಸುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಈ ಮಕ್ಕಳು ಎಲ್ಲವನ್ನು ಎಲ್ಲವನ್ನು ಯಾರು ಪೋಷಕರು ಇರ್ಬೋದು, ಅಕ್ಕಪಕ್ಕ ಯಾರು ಜಾನುವಾರುಗಳನ್ನು ಎಲ್ಲವನ್ನು ಸಹ ನೋಡಿಯೇ ನೀರಿಗೆ ಇಳಿದಿದ್ದಾರೆ. ಈ ನೀರಿಗೆ ಇಳಿದಂತ ಸಂದರ್ಭದಲ್ಲಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಶಾಲೆಗೆ ರಜಾ ಇದೆ ಅಂತ ಹೇಳಿ ಆಡಲು ಹೋಗಿದ್ದ ಯುವಕರು ಈಜೋ ಸಂದರ್ಭದಲ್ಲಿ ತಪ್ಪು ಏನಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿದ್ರು. ಇನ್ನೊಬ್ಬ ಹುಡುಗ ಇದನ್ನ ಗಮನಿಸಿಕೊಂಡು ಪೋಷಕರಿಗೆ ಮುಟ್ಟಿಸುವಷ್ಟೊತ್ತಿಗಾಗಲೇ ಎಲ್ಲವೂ ಕೂಡ ಮುಗಿದು ಹೋಗಿತ್ತು. 15 ನಿಮಿಷಗಳ ಒಳಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಮೃತದೇಹಗಳನ್ನ ಹೊರಕ್ಕೆ ತೆಗೆದಿದ್ದಾರೆ. DC ಸತ್ಯಭಾಮ ಅವರು ಸ್ಥಳಕ್ಕೆ ಬಂದಿದ್ದಾರೆ. SP ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಕುಟುಂಬಸ್ಥರನ್ನ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಓರ್ವ ಪೋಷಕರು ಅವರ ಕಾಲಿಗೆ ಬಿದ್ದು ದಯವಿಟ್ಟು ನನ್ನ ಮಗನ ಉಳಿಸ್ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದ ಪರಿ. ಸಾಧ್ಯ ಇಲ್ಲ ಅಂತ ಗೊತ್ತು, ಆದರೂ ಕೂಡ ಅವರ ನೋವು ಹೇಗೆ ಅವರು ಹೊರ ಹಾಕಿದ್ರು ಅನ್ನೋದನ್ನ ಈ ಬಗ್ಗೆ DC ಮಾತನಾಡ್ತಿದ್ದಾರೆ, ನೋಡೋಣ. ಎಲ್ಲರೂ ಕೂಡ ಒಂದು 13ರಿಂದ 15 ವರ್ಷ ಮುತ್ತಿಗೆ ಗ್ರಾಮದವರು. ಪಾಪ ಇಲ್ಲಿ ಈಜಲಿಕ್ಕೆ ಬಂದಿದ್ದಾರೆ. ಮೀನು ಹಿಡಿಯೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದುರಂತ ನಡೆದಿದೆ. 4 ಮಕ್ಕಳನ್ನು ಕೂಡ ಡೆತ್ ಆಗಿದೆ, ಮರಣ ಹೊಂದಿದ್ದಾರೆ. ನಮಗೆ ಮೊನ್ನೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನು ಪರಿಹಾರ ಕೊಡ್ತೀವಿ. ಆ ಮಕ್ಕಳನ್ನಂತೂ ನಾವು ತಂದು ಕೊಡೋಕ್ಕೆ ಆಗಲ್ಲ. ಸೊ ದುಃಖ ಆಗಿದೆ. ಥ್ಯಾಂಕ್ ಯು. ಎಲ್ಲ ಪುಟ್ಟ ಮಕ್ಕಳು ಮೇಡಮ್, ಬೇಸಿಗೆ ರಜೆ ಇತ್ತು. ಹೌದು. ಈ ದುರ್ಘಟನೆಯಿಂದ ಬೇರೆ ಮಕ್ಕಳಿಗೆ ಯಾವ್ದಾರು ಏನಾದ್ರು ನಿಮ್ಮ ಅಡ್ವೈಸ್ ಕೊಡೋದಾದ್ರೆ? ಅಲ್ಲ, ಬೇಸಿಗೆ ಕಾಲದಲ್ಲಿ ಇವಾಗ ರಜೆ ಇದೆ ಶಾಲೆಗೆ, ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಟ್ಟಾಗ ಈ ಮಕ್ಕಳೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿಗಳಿಗೆ, ಪೋಷಕರಿಗೆ. ನಿಗಾ ಇದ್ದರೆ ಮಕ್ಕಳೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ,
ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಬೋದಾಗಿದೆ. ಎಲ್ಲ ಬಾಡಿ ಹೊರಗಡೆ ತೆಗೆದಾಗಿದೆ. ನಮ್ಮ ಫೈರ್ ಅವರೇ ಮಾಡಿದ್ದಾರೆ, ತೆಗೆದಿದ್ದಾರೆ. ಥ್ಯಾಂಕ್ ಯು. ಡಿಸಿ ಸತ್ಯಭಾಮ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ರು. ಕುಟುಂಬಸ್ಥರನ್ನ ಮಾತನಾಡಿಸ್ದೆ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಡ್ತಾ ಇದ್ರು. ಇದು ಈಜೋಕ್ ಹೋಗಿರೋದಲ್ಲ, ಮೀನು ಹಿಡಿಯೋಕೆ ಹೋಗಿ ಮೃತರಾಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಂತ ಡಿಸಿ ತಿಳಿಸ್ತಾ ಇದ್ರು. ಜೊತೆಗೆ ಮೃತರಾಗಿರೋರ್ನ ವಾಪಸ್ ಕರೆಸ್ಕೊಳ್ಲಿಕ್ಕಂತೂ ಸಾಧ್ಯ ಇಲ್ಲ, ಆದರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕುಟುಂಬಸ್ಥರಿಗೆ ಏನು ತಲುಪಬೇಕೋ ಆ ವ್ಯವಸ್ಥೆಗಳನ್ನ ಮಾಡ್ತೀನಿ ಅನ್ನುವಂತಹ ಮಾತನಾಡಿದ್ದಾರೆ ಡಿಸಿ ಸತ್ಯಭಾಮ ಅವರು. ಸದ್ಯ ಈಜೋಕೆ ಅಂತ ಹೋಗಿ ನಂತರ ಮೀನು ಹಿಡಿಬೇಕು ಅಂತ ಬಯಸಿ ಹೋದಂತಹ 5 ಯುವಕರ ಪೈಕಿ 4 ಮೃತದೇಹ ಹೊರಕ್ಕೆ ಸಿಕ್ಕಿದೆ. ಓರ್ವ ಚಿರಾಗ್ ಇದರಿಂದ ಎಸ್ಕೇಪ್ ಆಗಿದ್ದಾನೆ. ಬಹುಶಃ ಆತ ನೀರಿಗೆ ಇಳಿದಿರಲಿಲ್ಲ ಅಂತ ಕಾಣಿಸುತ್ತೆ, ಹಾಗಾಗಿ ಅವನು ಉಳ್ಕೊಂಡಿದ್ದಾನೆ. ಉಳಿದವರೆಲ್ಲರೂ ಕೂಡ ನೀರು ಪಾಲಾಗಿದ್ದಾರೆ. ಮೃತದೇಹಗಳನ್ನ ಈಗ ಸದ್ಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ನಂತರದಲ್ಲಿ ಪೋಷಕರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಆಗತ್ತೆ. ಘಟನಾ ಸ್ಥಳದಲ್ಲಿ ಸದ್ಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಲಸಕ್ಕೆ ಹಳ್ಳಿ ರೈತರು ಸರ್, ನಾವೆಲ್ಲ ಕೆಲಸಕ್ಕೆ ಹೋಗಿದ್ದು ಕೂಲಿ ಕಾರ್ಮಿಕರು. ನಾನು ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ತಿಳಿಸ್ತು. ಅಲ್ಲಿ ಬರೋಷ್ಟೊಳ ಸರ್ ಎಲ್ಲ ಸುಮಾರು ಜನ ಸೇರಿಕೊಂಡಿದ್ರು. ಈಜೊಳಕ್ಕೆ ಯಾವ್ದಕ್ಕಂತ ಬಂದಿದ್ರು ಅಂತ ಗೊತ್ತಿಲ್ಲ ಸರ್. ಈಜು ಬಂದು ಏನಕ್ಕಂತ ಬಂದು ಗೊತ್ತಿಲ್ಲ ಸರ್. ಅಷ್ಟೊತ್ತಿಗೆ ಸುತ್ತಮುತ್ತಲ ಜನ ಸೇರಿಕೊಂಡು ಸರ್, ನಾವೆಲ್ಲ ಪೊಲೀಸ್ಗೆಲ್ಲ ಫೋನ್ ಮಾಡಿಕೊಂಡು ಅಗ್ನಿಶಾಮಕ ಸ್ವಲ್ಪ ಬಂದು ಪಾಪ ಕಾರ್ಯನಿರ್ವಹಣೆ ಮಾಡಿ ಶವಗಳನ್ನು ಸರ್ 4 ಬಾಡಿಗಳನ್ನು ತೆಗೆದಿದ್ದಾರೆ ಎಲ್ಲರೂ ಸರ್. ನನ್ನ ತಂಗಿ ಮಗ ಬಂದು ಸರ್, ನಮ್ಮ ಭಾವ ತೀರ್ಕೊಂಡು ಇನ್ನು 4-5 ತಿಂಗಳಾಯ್ತು ಸರ್. ಅವಳು ಮತ್ತೆ ನಮ್ಮ ಮದುವೆ ಇತ್ತು, ನಮ್ಮ ಭಾವ ತೀರ್ಕೊಂಡಿದ್ರು ಸರ್ ಮೊನ್ನೆ. ಅದಕ್ಕೋಸ್ಕರ ಬಂದು ಸರ್ ಇಲ್ಲೇ ಇದ್ದು ಹುಡುಗ ಜೊತೆ ಕರ್ಕೊಬಂದು ಈ ಥರ ಆಗ್ಬಿಟ್ಟಿದೆ ಸರ್. 4 ಹುಡುಗರೆಲ್ಲ ನಮ್ಮ ತಮ್ಮನ ಮಕ್ಕಳು ಎಲ್ಲ ಊರಲ್ಲ ಸರ್, ಈ ಥರ ಆಗ್ಬಿಟ್ಟಿದೆ. ಧನ್ಯವಾದಗಳು ಸರ್. ಮಕ್ಳಿಗೆ ಈಜೇನು ಬರ್ತಿಲ್ಲ ಸರ್. ಮಕ್ಳು ಯಾರು ಈಜಲ್ಲಿ ಬರ್ದ ಸರ್, ಎಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಸರ್. ಆಟ ಆಡೋಕ್ಕೆ ಏನು ಬಂದ್ವ ಅಂತ ಗೊತ್ತಿಲ್ಲ ಸರ್. ಈ ಥರ ಮಾಡ್ಕೊಬಿಟ್ಟಿದೆ ಸರ್. ಭಾಳ ನೋವು ಸರ್. ಎಲ್ಲ ಸರ್ ಒಬ್ಬೊಬ್ಬರ ಮಕ್ಕಳು ಸರ್, ಎಲ್ಲರಿಗೂ ಒಬ್ಬನೇ ಮಕ್ಕಳು ಸರ್ ಇರೋದು. ಎಲ್ಲರಿಗೂ ಬೇಜಾರಾಗ್ತದೆ, ಸಂತೋಷ ಸರ್. ಇದು ಯಾವತ್ತು ಘಟನೆ ಸರ್ ಇದು ನಡಿಬಾರ್ದಾಯ್ತು ಸರ್. ಘಟನೆ ಇದು ಎಲ್ಲೂ ಘಟನೆ ಸರ್, ಈ ಥರ ಘಟನೆಗಳು ನಡೆದಿಲ್ಲ ಸರ್. ಈ ಘಟನೆ ಇದು ಭಾಳ ದುಃಖಕರವಾಗಿದೆ ಸರ್ ಇದು.